ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನುಷಾಸ್ ಚಾನಲ್. ಇಷ್ಟು ದಿನ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಸೊ ಹಾಗಾಗಿ ಅಪ್ಲೋಡ್ ಮಾಡಿರಲಿಲ್ಲ. ಇನ್ಮೇಲೆ ಕಂಟಿನ್ಯೂ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇದು ಬಂದು ಈವ್ನಿಂಗ್ ವಿಡಿಯೋ ಆಗಿರುತ್ತೆ. ಅಮ್ಮ ಮಂಡಕ್ಕಿನ ಖಾರ ಹಚ್ಕೊಟ್ಟಿದ್ರು, ಅದನ್ನ ತಿಂದ್ಬಿಟ್ಟು ಕಾಫಿ ಮಾಡಿಕೊಟ್ರು. ಹಾಗೆ ಕಾಫಿನೂ ಕೂಡ ಕುಡಿದೆ. ಇಲ್ಲಿ ನನ್ನಮ್ಮ ಮತ್ತು ನನ್ನ ಮಗಳು ಹೊರಗಡೆ ನಿಂತಿದ್ರು. ಯಾಕೆ ಅಂದರೆ ಜಾತ್ರೆಗೆ ಹೋಗಿದ್ದ ಎತ್ತಿನ ಗಾಡಿಗಳೆಲ್ಲ ಬರ್ತಾ ಇದ್ವು, ಅದು ನೋಡಲಿಕ್ಕೋಸ್ಕರ. ಈ ರೀತಿ ಎತ್ತಿನ ಗಾಡೀಲಿ ಬರೋದು ನೋಡೋದಕ್ಕೆ ಖುಷಿ ಆಗುತ್ತೆ ಅಲ್ವಾ. ಇತ್ತೀಚೆಗೆ ಈ ರೀತಿ ಹೋಗೋದು, ಎತ್ತಿನ ಗಾಡೀಲಿ ಹೋಗೋದೆಲ್ಲ ಕಡಿಮೆ ಆಗಿಬಿಟ್ಟಿದೆ ಅಲ್ವಾ, ಹಾಗಾಗಿ ಹೇಳ್ತಾ ಇದ್ದೀನಿ. ಈಗ ಇಲ್ಲಿ 2 ದಾರಿಯಿಂದ ಬರ್ತಾ ಇದ್ದಾರೆ ನಮ್ಮೂರಿಂದ. ಈ ದೇವಸ್ಥಾನ ಹತ್ರ ಬರೋ ರೂಟಲ್ಲಿ ಒಂದಿದೆ, ಈ ರೂಟಲ್ಲಿ ಬರೋದಿದೆ. ಹಾಗೆ ಇಲ್ಲಿ ಬರುವಾಗ ಪಾರಿವಾಳ ಕೂಡ ಬಿಟ್ಟಿದ್ರು. ಅದು ಬಂದು ನಮ್ಮನೆ ಶೀಟಿನ ಮೇಲೆ ಇತ್ತು. ಪಾರಿವಾಳ ಹಿಡ್ಕೊಳ್ಲಿಕ್ಕೆ ನೋಡ್ತಾ ಇದ್ರು ಆ ಹುಡುಗರು. ಅದು ಕೆಳಗಡೆ ಬಂದಿತ್ತು ಅಲ್ವಾ, ಅದನ್ನ ಹಿಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ. ಅದು ಸಿಗ್ತಾನೆ ಇಲ್ಲ, ಮತ್ತೆ ಹಾರಿ ಹೋಗ್ತಾ ಇತ್ತು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಜನ ನಡ್ಕೊಂಡು ಬರ್ತಾ ಇದ್ದಾರೆ ಅಲ್ಲಿಂದ ಇಳಿದ್ಬಿಟ್ಟು. ನಮ್ಮನೆ ರೋಡ್ ಹತ್ರ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ, ಅಷ್ಟು ವೆಹಿಕಲ್ಸ್ ಹೋಗಿತ್ತು. ನಮ್ಮ ಊರಿಂದ ಮಾತ್ರ ಅಲ್ಲ, ನಮ್ಮ ಅಕ್ಕಪಕ್ಕ ಊರಿನವ್ರು ಕೂಡ ಹೋಗಿರ್ತಾರೆ ಅಲ್ಲಿಗೆ. ಏನಿಲ್ಲ ಅಂದರೆ ಒಂದು 50ರಿಂದ 60 ವೆಹಿಕಲ್ಸ್ ಹೋಗಿರುತ್ತೆ ಅಲ್ಲಿಗೆ. ಸೊ ಅವರು ಬಂದವರೇ ಇಲ್ಲಿ ನಮ್ಮ ಊರಲ್ಲಿ ದೇವರಿದೆ ಅಲ್ವಾ, ಆ ದೇವರಿಗೆ ಬಂದು ಕೈ ಮುಕ್ಕೊಂಬಿಟ್ಟು ಹೋಗ್ತಾರೆ. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ವೆಹಿಕಲ್ಸ್ ಬರುತ್ತೆ ಅಂತ. ತುಂಬಾ ವೆಹಿಕಲ್ಸ್ ಬರುತ್ತೆ ಇಲ್ಲಿ, ಅಷ್ಟು ಜನ ಹೋಗಿರ್ತಾರೆ. ಅದು ಗುಡೇಕೋಟೆ ಗುಡ್ಡೆ ಅಂತ ಹೇಳ್ಬಿಟ್ಟು ಅಲ್ಲೇ 3 ಡೇಸ್ ಸ್ಟೇ ಆಗಿಬಿಟ್ಟು ಬರ್ತಾರೆ. ಅಲ್ಲಿಗೆ ಏನೇನು ಬೇಕು 3 ಡೇಸ್ ಸ್ಟೇ ಆಗೋದಕ್ಕೆ ಎಲ್ಲನೂ ತೊಗೊಂಡೋಗಿರ್ತಾರೆ, ಊಟಕ್ಕೆಲ್ಲನೂ. ಅದು ಒಂಥರ ಚೆನ್ನಾಗಿರುತ್ತೆ ಅಲ್ವಾ, ಪಿಕ್ನಿಕ್ ಟೈಪು. ಸೊ ತುಂಬಾ ಚೆನ್ನಾಗಿದೆ ಇಲ್ಲಿ. ನಾವು ಕೂಡ ಹೋಗಿದ್ವಿ ಒಂದು ಮಂತ್ ಬ್ಯಾಕ್. ದೇವರ ಹೆಸರು ಬಂದು ಕೋಟೆ ಗುಡ್ಡ ಮಾರಮ್ಮ ಅಂತ ಹೇಳ್ಬಿಟ್ಟು ನಾವು ಹೋಗಿದ್ವಿ. ನನ್ನ ಮಗಳದು ಹರಕೆ ಇತ್ತು, ಅದನ್ನು ತೀರಿಸ್ಲಿಕ್ಕೆ ಅಂತ ಹೋಗಿ ಹಾಗೆ ಬಂದಿದ್ವಿ ನಾವು ಕೂಡ. ನೋಡಿ ಇಲ್ಲಿ ಎಷ್ಟು ವೆಹಿಕಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಒಂದು ವೆಹಿಕಲ್ ಹೋಗಿ ಮೂವ್ ಆಗಲಿಕ್ಕೆ ಕೂಡ ಜಾಗ ಆಗ್ತಾ ಇಲ್ಲ, ಅಷ್ಟು ಜಾಮ್ ಆಗಿಬಿಟ್ಟಿದೆ. ಅದನ್ನೇ ನಮ್ಮಮ್ಮ ಮತ್ತು ನನ್ನ ಮಗಳು ನಾನು ಎಲ್ಲ ನೋಡ್ಕೊಂಡು ನಿಂತಿದ್ವಿ. ನೋಡಿ ಇಲ್ಲಿಂದನೂ ಇದ್ದು ಸೀದಾ ಎಂಡ್ವರೆಗೂ ಫುಲ್ ವೆಹಿಕಲ್ ಸ್ಟಕ್ ಆಗಿಬಿಟ್ಟಿದೆ, ಅಲ್ಲಿ ಮೂವ್ ಆಗೋಕ್ಕೂ ಆಗ್ತಾ ಇಲ್ಲ. ಹಾಗೆ ಅಲ್ಲಿ ಜನ ಕೂಡ ಇದ್ದಾರೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ. ಹಾಗೆ ಕಾರ್ತಿಕ ಸ್ಟಾರ್ಟ್ ಆಗಿದೆ ಅಲ್ವಾ, ನಮ್ಮೂರಲ್ಲಿ ದೇವಸ್ಥಾನದಲ್ಲಿ ಕಾರ್ತಿಕನ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ದಿನ ಮಾಡ್ತಾರೆ. ಚಿಂತಾಮಣೇಶ್ವರ ಗುಡಿ ಅಂತ ಹೇಳ್ಬಿಟ್ಟು ಅದ್ರ ಪ್ರಸಾದ ಇದು ಮಂಡಕ್ಕಿ ಕೊಬ್ಬರಿ ಬೆಲ್ಲನ ಕೊಡ್ತಾರೆ. ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು. ಇದು ಅಕ್ರಕ್ಕೆ ಸೊಪ್ಪು ಅಂತ ಹೇಳ್ಬಿಟ್ಟು ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಇದನ್ನು ತಿನ್ನೋದ್ರಿಂದ. ಇದನ್ನು ಹಸಿ ಸೊಪ್ಪು ಮಾಡ್ತಾರೆ ನಮ್ಮಮ್ಮ, ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಈ ಸೊಪ್ಪು ಹೆಸರು ಬಂದು ಅಕ್ರಕ್ಕೆ ಸೊಪ್ಪು ಅಂತ ಹೇಳ್ಬಿಟ್ಟು ಹೊಲದಲ್ಲಿ ಸಿಗುತ್ತೆ. ಅದಕ್ಕೆ ಈ ಕೊಬ್ಬರಿನೆಲ್ಲ ತುರಿತಾ ಇದ್ದಾರೆ, ಹಸಿ ಕೊಬ್ಬರಿ ಅಂದರೆ ಹಸಿ ಪಲ್ಯ ಮಾಡೋದು. ಇದಕ್ಕೆ ಬಂದು ಒಗ್ಗರಣೆಗೆ ಇಡ್ತಾರೆ, ನಾರ್ಮಲ್ ಒಗ್ಗರಣೆ, ಎಣ್ಣೆ, ಜೀರಿಗೆ, ಸಾಸಿವೆನ ಹಾಕಿಬಿಟ್ಟು ನಂತರ ಗ್ಯಾಸ್ ಆಫ್ ಮಾಡಿ ಹಸಿ ಮೆಣಸಿನ್ಕಾಯಿ, ಹಸಿ ಕೊಬ್ಬರಿ, ಹಸಿ ಈರುಳ್ಳಿನ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾರೆ. ಅದಾದಮೇಲೆ ಹಚ್ಚಿರುವಂತಹ ಈ ಸೊಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ನಂತರ ಶುಗರು ಮತ್ತು ಸಾಲ್ಟು ಹಾಕ್ತಾರೆ. ಶುಗರ್ ಹಾಕೋದ್ರಿಂದ ಸೊಪ್ಪು ಸ್ವಲ್ಪ ಕಹಿ ಬರುತ್ತೆ ಅಲ್ವಾ, ಅದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಶುಗರ್ ಆ್ಯಡ್ ಮಾಡ್ತಾರೆ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾರೆ. ಮತ್ತು ಇದಕ್ಕೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರೋದು ಅಂದರೆ ನಿಂಬೆಹಣ್ಣು ಹಾಕಿದ ಮೇಲೇ. ಈಗ ಎಲ್ಲನೂ ಮಿಕ್ಸ್ ಮಾಡ್ತಾರೆ, ಎಲ್ಲನೂ ಒಂದಕ್ಕೊಂದು ಬೆರೆತ್ಕೋಬೇಕಲ್ವ, ಕೊಬ್ಬರಿ, ಆನಿಯನ್ನು ಎಲ್ಲನೂ. ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾರೆ. ನಂತರ ಇಲ್ಲಿ ಉಚ್ಚೆಲ್ ಪೌಡ್ರು ಅಂತಾರೆ ಬೆಂಗಳೂರಲ್ಲಿ, ಇಲ್ಲಿ ಬಂದು ಕುರಸಾನಿ ಪುಡಿ ಅಂತಾರೆ. ಅದನ್ನು ಅಮ್ಮ ಯಾವಾಗಲೂ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಈ ಥರ ಪಲ್ಯಗಳಿಗೆ ಹಾಕಲಿಕ್ಕೆ. ಅದು ಮತ್ತು ಈ ಕಡಲೆ ಬೀಜ ಬರುತ್ತಲ್ವ, ಅದನ್ನು ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡು ಇಟ್ಟಿರ್ತಾರೆ, ಅದನ್ನು ಕೂಡ ಹಾಕ್ತಾರೆ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದೆಲ್ಲ ಪುಡಿ ಹಾಕೋದ್ರಿಂದ. ನಂತರ ಅಮ್ಮ ಇಲ್ಲಿ ಚಪಾತಿನ ಉದ್ಬಿಟ್ಟು ಬೇಯಿಸ್ತಾ ಇದ್ದಾರೆ. ನನಗೂ ತುಂಬ ಹೊಟ್ಟೆ ಹಸಿವಾಗ್ತಿತ್ತು, ನನಗೆ ತುಂಬ ಫೇವ್ರೇಟ್ ಈ ಪಲ್ಯ. ಸೊ ಹಾಗಾಗಿ ನಾನೇ ಫಸ್ಟು ನೀಡ್ಕೊಂಡ್ಬಿಟ್ಟು ಊಟ ಮಾಡ್ತಾಯಿದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಾಗಿತ್ತು. ಟಿಫನ್ ಎಲ್ಲ ಆದಮೇಲೆ ನನ್ನ ಮಗಳಿಗೆ ವಿಟಮಿನ್ D3 ಟಾನಿಕ್ ಎಲ್ಲ ಹಾಕಿಬಿಟ್ಟು ಅವಳಿಗೆ ಸ್ನಾನ ಮಾಡಿಸಿ ಮನಗಿಸ್ತಾ ಇದ್ದಾರೆ ನಮ್ಮಮ್ಮ. ಎಲ್ಲ ಕೆಲಸ ಆಗಿತ್ತು ಅಲ್ವಾ, ಎಲೆ ಅಡಿಕೆ ಇತ್ತು ಮನೇಲಿ ಅಂತೇಳ್ಬಿಟ್ಟು ಅದನ್ನ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನಿವತ್ತು ಹಾಕ್ಕೊತಾ ಇದ್ದೀನಿ. ನಮ್ಮಮ್ಮ ನನಗೆ ಹಾಕ್ಬಿಟ್ಟು ಕೊಡ್ತಾ ಇದ್ದಾರೆ, ಎಲೆಗೆಲ್ಲ ಸುಣ್ಣ ಹಚ್ಬಿಟ್ಟು. ಈಗ ಅಡಿಕೆ ಅದರಲ್ಲೂ ಸಂಪಿಗೆ ಅಡಿಕೆ ಒಂದೊಂದು ಚೆನ್ನಾಗಿರುತ್ತೆ, ಒಂದೊಂದು ಚೆನ್ನಾಗಿರೋದಿಲ್ವಲ್ಲ, ಅದನ್ನೆಲ್ಲ ಆರಿಸ್ಬಿಟ್ಟು ಕೊಡ್ತಾಯಿದ್ರು ನಮ್ಮಮ್ಮ. ಅದ್ರ ಜೊತೆ ಕೊಬ್ಬರಿ ಎಲ್ಲ ಇಟ್ಬಿಟ್ಟು ಕೊಡ್ತಾಯಿದ್ರು. ಈ ಕೊಬ್ಬರಿ ಜೊತೆ ಸೋಂಪು ಕಾಳು ಮತ್ತು ಸಕ್ಕರೆ ಅದನ್ನೆಲ್ಲ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಸದ್ಯಕ್ಕೆ ನನಗೆ ಇಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಅಡಿಕೆ ಎಲೆ, ಸುಣ್ಣ ಮತ್ತು ಕೊಬ್ಬರಿನ ಹಾಕ್ಕೊಂಡು ತಿಂತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು.
ಹಾಗೆ ಇಲ್ಲಿ ನಾವು ಅಮ್ಮನೂ ಕೂಡ ಅವರು ಹಾಕೊತಾ ಇದ್ದಾರೆ. ಅವರು ಹಾಕ್ಕೊಳ್ತಾರೆ ಮಂತ್ಲಿ ಒನ್ಸ್ ಆ ಥರ. ನಮ್ಮಮ್ಮ ಇಲ್ಲಿ ಟೈಲರಿಂಗ್ ಮಾಡ್ತಾರೆ. ಸೊ ಹಾಗಾಗಿ ಒಂದು ಕಸ್ಟಮರು ಜಾಕೆಟ್ ಅರ್ಜೆಂಟ್ ಇದ್ದು ಅಂತ ಹೇಳ್ಬಿಟ್ಟು ಅವರು ಕಟ್ ಮಾಡ್ಕೊಳ್ತಾ ಇದ್ದಾರೆ ಬ್ಲೌಸ್ನ. ಈ ತೊಳತಿ ಬೇಕಂತೆ, ಆ ತೊಳ್ ಕೊಟ್ಟೋದ್ಲಲ್ವಾ, ಅದು ತುಂಬ ಉದ್ದ ಇದೆ ಅಂತೆ. ಇವತ್ತು ಕೊಡ್ಬೇಕಂತ ಇದನ್ನ. ಅಮ್ಮ ಇಲ್ಲೆಲ್ಲ ಮೆಜರ್ ಮಾಡ್ಕೊತಾ ಇದ್ದಾರೆ. ತೋಳಿಗೆ ಬೆನ್ನಿಗೆ ಎಲ್ಲಾನು ಎಷ್ಟು ಬೇಕು ಅಂತ ಹೇಳ್ಬಿಟ್ಟೆಲ್ಲ ನೋಡ್ಕೊಂಡು ಕಟ್ ಮಾಡ್ಕೊತಾ ಇದ್ದಾರೆ. ಅದಾ ಇದು ಬಂದ್ರೆ ಚೆನ್ನಾಗಿತ್ತು ಅನಿಸ್ತಾ ಇದೆ. ಸೀರೆ ಮ್ಯಾಚಿಂಗ್ ಆ ಕಲರ್ ಇದೆಯಾ? ಸರಿ, ಓಕೆ. ಅದು ಶೇಪ್ ತಗೊಳೋದದು. ಕ್ರಾಸ್ ಬೆಲ್ಟ್ ಅದು. ಇದು ಸ್ಲೀವ್ಸ್ ಈಗ ಈ ಕಡೆದು. ರವಂಡದು ಅಷ್ಟು ನೋಡ್ಕೋಬೇಕಾ? ಹಾಂ, ಅಲ್ಲ ಬಟ್ಟೆ ಹಾಕಿದ್ರೆ ಚೆನ್ನಾಗಿರುತ್ತಲ್ವ, ಇಲ್ಲಾಂದ್ರೆ ಇದು ದಾರ ಎದ್ದು ಬರುತ್ತಲ್ಲ ಇದು ಬಟ್ಟೆ. ನಮಗೆ ಕಟ್ ಮಾಡೋಕ್ಕೆ ಬರಲ್ಲ ಈ ಥರ. ಯಾಕಮ್ಮ ಅಲ್ಲಿ ಕಟ್ ಮಾಡ್ಕೊಂತಿದ್ದಿ ಸ್ವಲ್ಪ? ಒಂದು ಬ್ಲೌಸ್ ಎಷ್ಟೊತ್ತು ಕಟ್ ಮಾಡ್ತೀಯವ ನೀನು? ಕೇಳಿದೆ ಎಷ್ಟೊತ್ತಾಗುತ್ತೆ ಕಟ್ ಮಾಡೋಕ್ಕೆ ಅಂತ. ಒಂದು 10 ನಿಮಿಷ ಬೇಕಾ ಒಂದು ಬ್ಲೌಸ್ ಕಟ್ ಮಾಡೋಕ್ಕೆ? ಇದು ಏನಕ್ಕೆ? ಎಲ್ಲಿಗೆ ಹಚ್ತಾರೆ? ಹಿಂಗೆ ಕಟ್ ಮಾಡ್ಕೋಬೇಕಾ? ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡ್ರೆ ಬರಲ್ಲ ಇದು ಗೋಟ್ ಹಚ್ಚಕ್ಕೆ? ಚೆನ್ನಾಗಿ ಬರಲ್ಲ. ಈ ಥರ ಕಟ್ ಮಾಡ್ಕೋಬೇಕಾ? ನೀನು ಮಿಷಿನ್ ಕಲಿಯಕ್ಕೆ ಹೋಗ್ತಿಲ್ಲ, ಅವ್ರು ಹಿಂಗೆ ಹೇಳ್ಕೊಡ್ತಿದ್ದೀರಾ? ಏನಂತ? ಹಿಂಗೆ ಕಟ್ ಮಾಡಿ ಕೇಳ್ರಿ ಅಂತನಾ? ಇಷ್ಟೇನಾ ಇವು? ಇದು ಗೋಟು, ಅದು ತೋಳು, ಇದು ಕ್ರಾಸ್ ಬೆಲ್ಟ್. ಇದು ಬೇರೆ ಬ್ಲೌಸ್ ಏನಮ್ಮ? ಅದು ಯಾರ್ದು? ಎರಡು ಒಂದೇನಾ? ಮತ್ತೆರಡು ಒಟ್ಟಿಗೆ ಕಟ್ ಮಾಡೋಕ್ಕಾಗಲ್ವಾ? ಒಂದಿನಕ್ಕೆ ಎಷ್ಟು ಬ್ಲೌಸ್ ಕಟ್ ಮಾಡ್ಕೊಂಡು ಎಷ್ಟು ಬ್ಲೌಸ್ ಹೊಲಿತೀಯಾ? 10 ಕಟ್ ಮಾಡ್ಕೊಂಡು 10 ಹೊಲಿತೀಯಾ? ಮತ್ತೆ ನಾ ಅದನ್ನ ಕೇಳ್ತಾ ಇರೋದು, 10 ಕಟ್ ಮಾಡ್ಕೊಂಡು 10 ಹೊಲಿತೀಯಾ? ಕೆಲಸ ಇತ್ತಂದ್ರೆ ಹೊಲಿಯಲ್ಲ. ಅರ್ಜೆಂಟ್ ಕೊಟ್ಟು ಹೋದ್ರೆ ಮಾತ್ರ ಹೊಲಿತೀನಿ ಒಂದು 5-6.
ಹ್ಞೂ ಇಲ್ಲ ಕೆಲಸ ಮುಗಿಸ್ಕೊಂಡು ಒಂದು 5-6 ಹೊಲಿತೀವಿ. ಹ್ಞೂ. ಇದು ಸಿಂಗಲೇನಾ? ಇದು ನಾನು ಹಿಂಗೆ ಯಾಕೆ ಕಟ್ ಮಾಡ್ಕೊಳ್ತೀನಿ ಗೊತ್ತಾ? ಯಾಕೆ? ಆ ಕಡೆ ಬಟ್ಟೆ ಸಿಗುತ್ತೆ ಚೋಳಿಗೆ ಅಂತ ಹೇಳ್ಬಿಟ್ಟು ಈ ಥರ ಕಟ್ ಮಾಡ್ಕೊಳ್ತೀನಿ. ಹಾಂ ದಪ್ಪ ಇದ್ದಾರಾ ಅವರು? ಇಲ್ಲ, ತೆಳಗೆ ಇರೋದು. ನೀನು ಎಲ್ಲಿ ಕಲ್ತಿದ್ದು ಮಿಷಿನ್ ಹೊಲಿಯೋದು? ನಾನು ಕೊಂಡ್ಲೇಳಿ. ಕೊಂಡ್ಲಹಳ್ಳಿ. ಚಾಕು ಬಿಟ್ಟು ಕಟ್ ಮಾಡ್ಕೊಳವಾದ್ವಾ? ಇವಾಗ ಹೊಲಿಯಕ್ಕೆ ಹೋಗ್ತೀಯಾ? ಹಾಂ, ಹೊಲಿತೀನಿ ಈಗ. ಅಮ್ಮ ಬ್ಲೌಸ್ ಎಲ್ಲ ಕಟ್ ಮಾಡಿದಾದ್ಮೇಲೆ ಕಾಫಿನ ಮಾಡಿಬಿಟ್ಕೊಟ್ರು, ನಾನು ಕುಡಿದೆ. ಅಮ್ಮ ಮನೇಲಿ ಬಂದರೆ ಫುಲ್ ರೆಸ್ಟ್ ಅಲ್ವಾ. ಹಾಗೆ ಪಾರ್ಲೆಜಿ ಬಿಸ್ಕೆಟ್ ವಿತ್ ಕಾಫಿ ಕಾಂಬಿನೇಷನ್ ಸೂಪರಾಗಿರುತ್ತೆ ಅಲ್ವಾ. ಯಾವ ಬಿಸ್ಕೆಟು ಟೇಸ್ಟ್ ಕೊಡೋದಿಲ್ಲ. ಹಾಗೆ ಅಮ್ಮ ಇಲ್ಲಿ ಮಿಷಿನ್ ಹೊಲಿಲಿಕ್ಕೆ ಕುತ್ಕೊಂಡಿದ್ರು. ನಮ್ಮ ಬಂದಲ್ಲಿ ಇದು ಕೋಟಾ? ಗೋಟು. ಈ ಥರ ಒಂದಕ್ಕೊಂದು ಹಚ್ಕೋಬೇಕಾ? ಈ ಥರ ಹಚ್ಕೊಳ್ಳಿ. ಅಮ್ಮ ಬ್ಲೌಸ್ ಎಲ್ಲ ಹೊಲ್ಬಿಟ್ಟು ರೆಡಿ ಮಾಡಿಬಿಟ್ಟು ಇಟ್ಟಿದ್ರು. ಈ ರೀತಿಯಾಗಿ ಬಂದಿತ್ತು ಫೈನಲ್ ಔಟ್ಪುಟ್ಟು. ತುಂಬಾ ಚೆನ್ನಾಗಿತ್ತು. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್.